ಎಲ್ರಿಗೂ ನಮಸ್ಕಾರ. ವಿಡಿಯೋ ಅಪ್ಡೇಟ್ ಗುರಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೇವಲ 15 ನಿಮಿಷದಲ್ಲಿ ಆಫ್ಟರ್ ಎಫೆಕ್ಟ್ಸ್ನ ಹೇಗೆ ಕಲಿಬಹುದು ಅನ್ನುವಂಥದ್ದನ್ನು ನೋಡೋಣ. ಲೆಟ್ಸ್ ಜಂಪ್ ಇನ್. ಈ ಮೊದಲನೇ ಟ್ಯಾಬ್ ನೋಡ್ಬೋದು, ವೆಲ್ಕಮ್ ಟು ಆಫ್ಟರ್ ಎಫೆಕ್ಟ್ಸ್ ವಾಸ್ ಹೋಗ್ತಾ ಇದೆ. ಇಲ್ಲಿ ರೀಸೆಂಟ್ ಅನ್ನುವಂಥ ಟ್ಯಾಬ್ ಇದೆ. ಈ ರೀಸೆಂಟ್ ಅನ್ನುವಂಥ ಟ್ಯಾಬ್ ಏನಿದೆ, ಇಲ್ಲಿ ನಾನು ರೀಸೆಂಟ್ ಆಗಿ ವರ್ಕ್ ಮಾಡಿರುವಂಥ ಒಂದಷ್ಟು ಪ್ರಾಜೆಕ್ಟ್ಗಳ ವಿವರಣೆ ಇಲ್ಲಿದೆ. ಈ ಪ್ಯಾನಲ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮತ್ತು ಓಪನ್ ಪ್ರಾಜೆಕ್ಟ್ ಅಂತ ಇದೆ. ಈಗ ಆಲ್ರೆಡಿ ನೀವು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಓಪನ್ ಪ್ರಾಜೆಕ್ಟ್ ನ ಪ್ರೆಸ್ ಮಾಡಬೇಕು, ಅಥವಾ ಹೊಸದಾಗಿ ಪ್ರಾಜೆಕ್ಟ್ ಶುರು ಮಾಡಬೇಕು ಅಂತಂದ್ರೆ ನ್ಯೂ ಪ್ರಾಜೆಕ್ಟ್ ನ ನೀವು ಕ್ಲಿಕ್ ಮಾಡಬೇಕು. ನ್ಯೂ ಪ್ರಾಜೆಕ್ಟ್ ನ ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಯೂಸರ್ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನೋಡಬಹುದು ಎಷ್ಟೊಂದು ಟ್ಯಾಬ್ ಇಂಟರ್ಫೇಸ್ ಓಪನ್ ಆಗಿದೆ. ಮೊದಲಿಗೆ ನೋಡಬಹುದು ಟಾಪ್ ಅಲ್ಲಿ ಇರುವಂತಹ ಒಂದಷ್ಟು ಪ್ಯಾನಲ್ ಟೂಲ್ಸ್ ನ ನೋಡಬಹುದು. ನಿಮಗೆ ಪ್ರೀಮಿಯರ್ ಪ್ರೋ ಫೆಮಿಲಿಯರ್ ಆಗಿದ್ರೆ, ವಿಡಿಯೋ ಎಡಿಟಿಂಗ್ ಫೆಮಿಲಿಯರ್ ಆಗಿದ್ರೆ, ಆಫ್ಟರ್ ಎಫೆಕ್ಟ್ಸ್ ಅಂತದ್ದೇನು ತುಂಬಾ ಕಷ್ಟಕರವಾದಂತಹ ಒಂದು ಸಾಫ್ಟ್ವೇರ್ ಅಂತ ನಿಮ್ಗೆ ಅನ್ಸೋದಿಲ್ಲ. ಪ್ರೀಮಿಯರ್ ಪ್ರೋ ನ ವಿಡಿಯೋ ಎಡಿಟಿಂಗ್ ಉಪಯೋಗಿಸಿದ್ರೆ ಆಫ್ಟರ್ ಎಫೆಕ್ಟ್ಸ್ ನ ಮೋಷನ್ ಗ್ರಾಫಿಕ್ಸ್ ಮತ್ತು ಆನಿಮೇಷನ್ 2D ಆನಿಮೇಷನ್ ನ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಇಲ್ಲಿ ನೋಡಬಹುದು, ಇದು ಕ್ಲಿಕ್ ಮಾಡಿದ್ರೆ ಪ್ರಾಜೆಕ್ಟ್ ಮತ್ತು ಎಫೆಕ್ಟ್ ಕಂಟ್ರೋಲ್ ಅನ್ನುವಂಥದ್ದು ಇದೆ. ಫೈಲ್ಸ್ನ ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ಎರಡು ರೀತಿಯಲ್ಲಿ ತೋರಿಸ್ತೀನಿ. ಫಸ್ಟ್ ಶಾರ್ಟ್ ಕಟ್ ಆಗಿ ಹೇಳ್ಕೊಡ್ತೀನಿ. ಕಂಟ್ರೋಲ್ ಐನ ಪ್ರೆಸ್ ಮಾಡಿದ್ರೆ ಇಂಪೋರ್ಟ್ ಮಾಡ್ಕೋಬಹುದು. ಇಷ್ಟು ಫೈಲ್ಸ್ನ ನಾನು ಇಂಪೋರ್ಟ್ ಮಾಡ್ಕೋತೀನಿ. ಮ್ಯಾನ್ಯುಯಲ್ ಆಗಿ ಮಾಡ್ಬೋದು ಅಂತಂದ್ರೆ ಇದನ್ನ ಮತ್ತೆ ಅಂಡು ಮಾಡ್ತೀನಿ. ನನ್ನ ಫೋಲ್ಡರ್ಸ್ನ ಸೆಲೆಕ್ಟ್ ಮಾಡಿ ಡೆಸ್ಕ್ಟಾಪ್ಗೆ ಹೋಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಇದಿಷ್ಟು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋದು ಸಹಿತ ಅದೇ ರೀತಿ ಫೋಲ್ಡರ್ಸ್ ಬರುತ್ತೆ. ಬಟ್ ಆದಷ್ಟು ಕೂಡ ನೀವು ಶಾರ್ಟ್ ಕಟ್ ಮೂಲಕ ಕಲ್ತ್ಕೊಳ್ಳೋದು ಒಳ್ಳೇದು. ಇದನ್ನ ನಾವು ಫೋಲ್ಡರ್ಸ್ ಮೂಲಕ ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಫೋಲ್ಡರ್ಸ್ ಮೂಲಕ ನಾವು ಯಾಕೆ ಅರೇಂಜ್ ಮಾಡ್ಕೋಬೇಕು ಅಂತಂದ್ರೆ, ಗ್ರಾಫಿಕ್ ಎಲಿಮೆಂಟ್, ಸೌಂಡು, SFX, ಟೆಕ್ಸ್ಟ್ ಆನಿಮೇಷನ್ ಎಲ್ಲಾ ತರಹದ ಕಂಪೋಸಿಷನ್ಗಳು ಕೂಡ ಇದೇ ಪ್ರಾಜೆಕ್ಟ್ ಅಲ್ಲಿ ಪಾರ್ಕ್ ಆಗಿರೋದ್ರಿಂದ ಸಡನ್ ಆಗಿ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದ್ರೆ ಫೈಲ್ ನೇಮ್ ಸಿಗೋದಿಲ್ಲ. ಆದ ಕಾರಣಕ್ಕೆ ಇದನ್ನ ನಾವು ಫೋಲ್ಡರ್ ಮುಖಾಂತರ ಹೇಳ್ಬೋದು. ಫೋಲ್ಡರ್ಸ್ ಇಲ್ಲಿದೆ, ಕೆಳಗಡೆ ಬಂದು ಇಲ್ಲಿ ನೋಡ್ಬೋದು ಕ್ರಿಯೇಟ್ ಎ ನ್ಯೂ ಫೋಲ್ಡರ್ ಇದೆ, ಕ್ರಿಯೇಟ್ ಎ ನ್ಯೂ ಕಂಪೋಸಿಷನ್ ಇದೆ. ಕ್ರಿಯೇಟ್ ಎ ನ್ಯೂ ಫೋಲ್ಡರ್ಗೆ ಬಂದ್ರೆ ಇದಿಷ್ಟು ಸೆಲೆಕ್ಟ್ ಆಗಿರುವಂತಹ ಫೈಲ್ಸ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡ್ರೆ ಇದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಆದಷ್ಟು ಎಲ್ಲಾ ಫೋಲ್ಡರ್ಗಳನ್ನು ರೀನೇಮ್ ಮಾಡಿದ್ರೆ ಮತ್ತು ಎಲ್ಲಾ ಲೇಯರ್ಗಳನ್ನು ರೀನೇಮ್ ಮಾಡಿದ್ರೆ ನಿಮಗೆ ಹುಡುಕೋದಕ್ಕೆ ಬೇಗ ಈಸಿ ಆಗ್ತದೆ. ಫೂಟೇಜಸ್ ಅಂತ ನಾನು ಇದನ್ನು ಸೇವ್ ಮಾಡ್ತೀನಿ. ಇಲ್ಲಿ ಎಷ್ಟು ಬೇಕಾದರೂ ಫೋಲ್ಡರ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಮತ್ತು ನಿಮ್ಮ ಎಲ್ಲ ಅಸೆಟ್ಸ್ ಕೂಡ ಪಾರ್ಕ್ ಆಗೋದು ಇದೇ ಫೋಲ್ಡರ್ನಲ್ಲಿ. ಆದ ಕಾರಣಕ್ಕೆ ನೀವು ಇದನ್ನ ರೀನೇಮ್ ಮಾಡ್ತಾ ಹೋದ್ರೆ ನಿಮ್ಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಇಲ್ಲಿ ಮತ್ತೊಂದು ಫೋಲ್ಡರ್ನ ನಾನು ಕ್ರಿಯೇಟ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಅಥವಾ ಇದನ್ನ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ನ್ಯೂ ಫೋಲ್ಡರ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಇದನ್ನ ನಾನು ಟೈಮ್ ಲೈನ್, ಈಗ ನಾವು 2 ಫೋಲ್ಡರ್ಗಳನ್ನ ಕ್ರಿಯೇಟ್ ಮಾಡಿದೀವಿ. ಈಗ ನಾನು ಕಂಪೋಸಿಷನ್ ಇಂಟರ್ಫೇಸ್ಗೆ ಬಂತಂದ್ರೆ ನ್ಯೂ ಕಂಪೋಸಿಷನ್ ಮತ್ತು ಕಂಪೋಸಿಷನ್ ಫ್ರಮ್ ಫೋಟೇಜ್ ಅನ್ನುವಂಥದ್ದು ಇದೆ. ರೈಟ್ ಹ್ಯಾಂಡ್ ಸೈಡ್ಗೆ ಬಂದ್ರೆ ಇಲ್ಲಿ ಬಹಳಷ್ಟು ಆಪ್ಷನ್ಗಳು ಬರ್ತಾ ಹೋಗ್ತವೆ. ನಾನು ಒಂದಷ್ಟು ಫುಟೇಜ್ಗಳನ್ನ ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಇದನ್ನ ಡಬಲ್ ಕ್ಲಿಕ್ ಮಾಡಿ ಪ್ರಿವ್ಯೂ ಮಾಡ್ತೀನಿ. ನೋಡ್ಬೋದು ನೀವು ಬಹಳ ದೊಡ್ಡದಾಗಿರುವಂತಹ 4K ಫುಟೇಜ್ ಅಂತ ಅನ್ಸುತ್ತೆ. ಈ ತರ 4 ಫುಟೇಜ್ಗಳು ಇದೆ. ಸೊ ಈ 4 ಫುಟೇಜ್ಗಳಿಂದ ನಾನು ಇವಾಗ ಒಂದು ಸ್ಟೋರಿನ ಹೇಗೆ ಫಾರ್ಮ್ ಮಾಡ್ತೀನಿ ಅನ್ನುವಂಥದ್ದನ್ನು ನೋಡೋಣ. ಬೇಸಿಕ್ಲಿ ಮೊದಲನೇದಾಗಿ ನಾನು ನ್ಯೂ ಕಂಪೋಸಿಷನ್ನ ಕ್ಲಿಕ್ ಮಾಡ್ತೀನಿ. ನ್ಯೂ ಕಂಪೋಸಿಷನ್ನ ನಾನು ಕ್ಲಿಕ್ ಮಾಡಿದ್ರೆ ನಾನು ಮೊದಲೇ ಹೇಳ್ದಂಗೆ ಎಲ್ಲ ಲೇಯರ್ಗೂ ಕೂಡ, ಎಲ್ಲ ಕಂಪೋಸಿಷನ್ಗಳಿಗೂ ಕೂಡ ನೀವು ರೀನೇಮ್ ಮಾಡ್ತಾ ಹೋದರೆ ಹುಡ್ಕೋದಕ್ಕೆ ಬಹಳ ಈಸಿ ಆಗ್ತದೆ. ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ನಾನು ಯೋಗ ವಿಡಿಯೋ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಮತ್ತು ಇಲ್ಲಿ ಪ್ರಿಸೆಟ್ಸ್ ಕಾಲಮ್ಗೆ ಬಂದರೆ ಇಲ್ಲಿ ಬಹಳಷ್ಟು ಪ್ರಿಸೆಟ್ಸ್ ಸಿಗ್ತಾ ಹೋಗ್ತವೆ. ಯೂಟ್ಯೂಬ್ ಫಾರ್ಮ್ಯಾಟ್ಗೆ ವಿಡಿಯೋ ಮಾಡ್ತಿರೋದ್ರಿಂದ 1920 to 1080p ಸೆಲೆಕ್ಟ್ ಮಾಡಿ ಕ್ಲಿಕ್ ಓಕೆ. ಇಲ್ಲಿ ಟಾಗಲ್ ಟ್ರಾನ್ಸ್ಪರೆನ್ಸಿ ಗ್ರಿಡ್ ಅನ್ನುವಂಥ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಅದು ಟ್ರಾನ್ಸ್ಪರೆನ್ಸಿ ಹೋಗುತ್ತೆ. ಈ 4 ಫುಟೇಜ್ಗಳಿಂದ ನಾನು ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ತೀನಿ. ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ನೋಡ್ಬೋದು, ನಾನು ಹೇಳಿದಾಗೆ ಇದು ತುಂಬ ದೊಡ್ಡದಾದಂತಹ ಫುಟೇಜು. ಈ ಸೆಲೆಕ್ಟ್ ಮಾಡಿರುವಂಥ ಫುಟೇಜು 4K ಫುಟೇಜ್ ಆಗಿರೋದ್ರಿಂದ ಇದು ಸ್ಕ್ರೀನಿಂದ ಆಚೆ ಹೋಗ್ತಿದೆ. ನಾನು ಸೆಲೆಕ್ಟ್ ಮಾಡಿರೋದು 1920 x 1080p ವಿಡಿಯೋ, ಆದರೆ ಇದು ಸ್ಕ್ರೀನಿಂದ ಆಚೆ ಹೋಗಿ 4K ವಿಡಿಯೋ ಕನ್ವರ್ಟ್ ಆಗ್ತಿದೆ. ಇದನ್ನು ನಾವು ಹೇಗೆ 1920 x 1080pಗೆ ನಾವು ಇದನ್ನು ಫಿಟ್ ಮಾಡ್ಕೋಬೋದು ಅಂತಂದರೆ, ಇದನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಟ್ರಾನ್ಸ್ಫಾರ್ಮ್ಗೆ ಹೋಗಿ ಫಿಟ್ ಟು ಕಾಂಪ್, Ctrl+Alt+F ಅನ್ನುವಂಥದ್ದು ಶಾರ್ಟ್ಕಟ್. ಇದನ್ನು ಕ್ಲಿಕ್ ಮಾಡಿದ್ರು ಕೂಡ ಬರುತ್ತೆ. ನಾನು ಹೇಳಿದಾಗೆ ಆದಷ್ಟು ಶಾರ್ಟ್ಕಟ್ನಲ್ಲೇ ನೀವು ಕಲಿತ್ರೆ ಬೇಗ. ಇದನ್ನು ಸೆಲೆಕ್ಟ್ ಮಾಡಿ Ctrl+Alt+F ಪ್ರೆಸ್ ಮಾಡ್ತೀನಿ. ನೋಡ್ಬೋದು 3 ಸೆಕೆಂಡ್ ಡ್ಯೂರೇಷನ್. ಇದನ್ನು ಕೂಡ ಹೇಗೆ ಕಟ್ ಮಾಡೋದು ಅಂದರೆ Ctrl+Shift+D ಒತ್ತಿದ್ರೆ ಅದು ಕಟ್ ಆಗ್ತದೆ. ಅಥವಾ ಇನ್ನೂ ಒಂದು ಇದೆ, ಆಲ್ಟ್ ಹಿಡ್ಕೊಂಡು ರೈಟ್ ಬ್ರಾಕೆಟ್ನ ಕ್ಲಿಕ್ ಮಾಡಿದ್ರೆ ಇದು ಅಲ್ಲಿಗೆ ಪ್ರಾಪರಾಗಿ ಕಟ್ ಆಗ್ತದೆ. ಇದಕ್ಕೆ ನಾನು ಇನ್ನೊಂದು ವಿಡಿಯೋನ ಹಾಕ್ತೀನಿ. ಸೊ ಇಲ್ಲಿ ಇಬ್ಬರು ಲೇಡಿ ಮತ್ತು ಜೆಂಟ್ ಇಬ್ಬರು ಕೂಡ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇದನ್ನೊಂದು ನಾನು ಸ್ಟೋರಿ ಮಾಡ್ತೀನಿ. ಇದನ್ನ ಮತ್ತೆ ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ನೋಡ್ಬೋದು ಅದೇ ಥರ ಸ್ಕ್ರೀನಿಂದ ಆಚೆ ಹೋಗ್ತಿದೆ. ನಾನು ಹೇಳ್ಕೊಟ್ಟಂತಹ ಒಂದು ಶಾರ್ಟ್ಕಟ್ ಯಾವುದು, Ctrl+Alt+F ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ವಾಪಸ್ಸು ನಮ್ಮ ಕಾಂಪೋಸಿಷನ್ಗೆ ಫಿಟ್ ಆಗ್ತದೆ. ಈ ವಿಡಿಯೋನ ಎಲ್ಲಿಂದ ಎಲ್ಲಿಗೆ ನಾವು ಇನ್ ಆ್ಯಂಡ್ ಔಟ್ ಪಾಯಿಂಟ್ ಮಾಡ್ಕೋಬೋದು.
ಪ್ರೀಮಿಯರ್ ಪ್ರೋಲಿ ನೀವು ಐ ಮತ್ತು ಓ ಇನ್ ಅಂಡ್ ಔಟ್ ಪಾಯಿಂಟ್ಗೆ ಉಪಯೋಗಿಸ್ತೀರಾ, ಆದರೆ ಇಲ್ಲಿ ಬಿ ಮತ್ತು ಎನ್ ನ ಉಪಯೋಗಿಸ್ಬೇಕು. ಆಲ್ಟ್ ಹಿಡ್ಕೊಂಡು ಲೆಫ್ಟ್ ಬ್ರಾಕೆಟ್ ನ ಕ್ಲಿಕ್ ಮಾಡಿದ್ರೆ ಕಟ್ ಆಗ್ತದೆ, ಅಥವಾ ಕಂಟ್ರೋಲ್ ಶಿಫ್ಟ್ ಡಿ ಕ್ಲಿಕ್ ಮಾಡಿದ್ರೆ ಕಟ್ ಆಗ್ತದೆ. ಇದನ್ನ ಮ್ಯಾನ್ಯುಯಲ್ ಆಗಿ ನೀವು ಕೂಡ ಡಿಲೀಟ್ ಮಾಡ್ಕೋಬಹುದು. ಈ ವಿಡಿಯೋನ ಪ್ಲೇ ಮಾಡ್ತಾ ಹೋಗ್ತೀನಿ. ಇದನ್ನ ನಾನು ಇಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡ್ತೀನಿ. ನಾನು ಹೇಳ್ಕೊಟ್ಟಂಗೆ ಶಾರ್ಟ್ ಕಟ್ ಏನು, ಆಲ್ಟ್ ರೈಟ್ ಬ್ರಾಕೆಟ್. ವಾಪಸ್ ಮತ್ತೆ ಇಲ್ಲಿ ಇದನ್ನ ಪ್ರಾಪರ್ ಆಗಿ ನೆಕ್ಸ್ಟ್ ಫ್ರೇಮ್ಗೆ ಕೂರಿಸ್ತೀನಿ. ಇಲ್ಲಿಗೆ 6 ಸೆಕೆಂಡ್ಗೆ ಕಟ್ ಮಾಡ್ತೀನಿ. ಆಲ್ಟ್ ಹಿಡ್ಕೊಂಡು ರೈಟ್ ಬ್ರಾಕೆಟ್. ಈಗ ನೆಕ್ಸ್ಟ್ ಫುಟೇಜ್ ನ ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ಮತ್ತೆ ನಾನು ಇದನ್ನ ಎಲ್ಲಿಂದ ತಗೋಬೇಕು, ನಾನು ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಂಡ್ರೆ ಆಲ್ಟ್ ಹಿಡ್ಕೊಂಡು ಲೆಫ್ಟ್ ಬ್ರಾಕೆಟ್ ನ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಚಾಪ್ ಆಗುತ್ತೆ. ಅದನ್ನ ಹಿಂದಿನ ಫುಟೇಜ್ ನ ಕೊನೆ ಫ್ರೇಮ್ ಪಕ್ಕ ಬಂದು ಕೂರಿಸ್ತೀನಿ. ಸೊ ಅದೊಂದು ಫ್ಲೋ ಕೂತ್ಕೊಳ್ಳುತ್ತೆ. ಇದನ್ನು ಕಟ್ ಮಾಡ್ತೀನಿ. ಈ ನಂತರ ನೆಕ್ಸ್ಟ್ ವಿಡಿಯೋನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತೀನಿ. ಈಗ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡಂಥ ವಿಡಿಯೋನು ಕೂಡ ನಾನು ನನ್ನ ಟೈಮಿಂಗ್ಗೆ ಕಟ್ ಮಾಡ್ಕೋತೀನಿ. ಸೇಮ್ ಆಲ್ಟ್ ಲೆಫ್ಟ್ ಬ್ರಾಕೆಟ್, ಹಿಂದಿನ ಫ್ರೇಮ್ ಫುಟೇಜ್ಗೆ ಕೂರಿಸ್ಕೊಂಡು ಇದನ್ನು ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಇಲ್ಲಿಗೆ ಬೇಕು, ಇಲ್ಲಿ ಮತ್ತೆ ಆಲ್ಟ್ ರೈಟ್ ಬ್ರಾಕೆಟ್ನ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಚಾಪ್ ಆಗ್ತದೆ. ಇಲ್ಲಿ ಎನ್ ಅಂತಂದರೆ ಕಾಂಪೋಸಿಷನ್ ಎಂಡ್ ಆಗುವಂಥದ್ದು. ನಾನು ಇಲ್ಲಿಂದ ಬಿಗಿನಿಂಗ್ ಆಗಬೇಕು ಅಂದರೆ ಬಿ ಅಂತ ಒತ್ತಿದ್ರೆ ಬಿಗಿನಿಂಗ್ ಆಗುತ್ತೆ, ಇಲ್ಲಿ ಎಂಡ್ ಆಗಬೇಕು ಅಂದರೆ ಎನ್ ಅಂತ ಒತ್ತಿದ್ರೆ ಇಲ್ಲಿ ಎಂಡ್ ಆಗುತ್ತೆ. ಇದಕ್ಕೊಂದು ಟೆಕ್ಸ್ಟ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ನಾನು ಇದನ್ನು ಟೈಪ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಂಟರ್ನ್ಯಾಷನಲ್ ಯೋಗ ಡೇ. ಯಾವಾಗಲೇ ವರ್ಕ್ ಮಾಡಿದ್ರು ಕೂಡ ಇದು ಅಲೈನ್ಮೆಂಟ್ ಪ್ರಾಪರ್ ಆಗಿರಬೇಕು. ವ್ಯೂವರ್ನ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ. ಇಲ್ಲಿ ಟೈಟಲ್ ಆಕ್ಷನ್ ಸೇಫ್ ಗಾರ್ಡ್ನ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ಯೂಟ್ಯೂಬ್ನ ಸೇಫ್ ಝೋನ್ ಆಗಿರ್ತದೆ. ಇದನ್ನು ನಾನು ಸೆಂಟರ್ ಅಲೈನ್ನ ತೊಗೊಂಡ್ಬಂದು ಇಲ್ಲಿ ನೋಡ್ಬೋದು, ಅಲೈನ್ ಹಾರಿಜಾಂಟಲ್, ಅಲೈನ್ ವರ್ಟಿಕಲ್ ಎರಡನ್ನೂ ಕ್ಲಿಕ್ ಮಾಡಿದ್ದೀನಿ. ಇದು ಇಂಟರ್ನ್ಯಾಷನಲ್ ಯೋಗ ಡೇ. ಇದು ಟೆಕ್ಸ್ಟ್ ಅಷ್ಟೊಂದು ಅಪೀಲ್ ಆಗ್ತಿಲ್ಲ, ಬೇರೆ ಫಾಂಟ್ನ ಚೇಂಜ್ ಮಾಡ್ಬೋದು. ಇಲ್ಲಿ ಫಾಂಟ್ ಸೆಕ್ಷನ್ಗೆ ಹೋಗಿ ನಾನು ಫಾಂಟ್ ಯಾವುದು ಪಾಪಿನ್ಸ್ನ ಮಾಡ್ತೀನಿ, ಯಾಕಂದರೆ ಅದು ಇಲ್ಲಿ ಪಾಪ್ಔಟ್ ಆಗುತ್ತೆ ಆದ ಕಾರಣಕ್ಕೆ. ಮತ್ತು ಇಲ್ಲಿ ನಾವು ಕಲರ್ ಚೇಂಜ್ ಮಾಡ್ಬೋದು ಆ್ಯಸ್ ಯೂಶುವಲ್. ಫೋಟೋಶಾಪ್ ಮತ್ತು ಪ್ರೀಮಿಯರ್ ಪ್ರೋ ಇರುವಂತಹ ಇಲ್ಲಿ ನಾವು ಟೆಕ್ಸ್ಟ್ ಸೈಜನ್ನು ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು. ಫಿಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿ ಕಲರ್ ಬೇಕು ಆ ಕಲರ್ನ ನೀವು ಚೇಂಜ್ ಮಾಡಬಹುದು. ಸೊ ನಾನು ವೈಟ್ ಬೇಡ, ಸ್ವಲ್ಪ ಪಾಪ್ಔಟ್ ಕಲರ್ನ ಉಪಯೋಗಿಸ್ಬೇಕು. ಬ್ಲೂನೇ ಇಟ್ಕೋತೀನಿ, ಸೊ ಬರ್ತದೆ. ಸೊ ಈಗ ಇದನ್ನು ಟೆಕ್ಸ್ಟ್ನ ಹೇಗೆ ಅನಿಮೇಷನ್ ಮಾಡುವಂಥದ್ದು, ಇದು ಸ್ಟ್ಯಾಟಿಕ್ ಟೆಕ್ಸ್ಟ್ ಆಗುತ್ತದೆ. ಆಲ್ಟ್ ಹಿಡ್ಕೊಂಡು ರೈಟ್ ಆರೋ ಕ್ಲಿಕ್ ಮಾಡಿದ್ರೆ ಶಾರ್ಟ್ ಕಟ್ಗೂ ಬರ್ತದೆ. ಆಫ್ಟರ್ ಎಫೆಕ್ಟ್ಸ್ನಲ್ಲಿರೋ ಮತ್ತೊಂದು ಇಂಪಾರ್ಟೆಂಟ್ ಟೂಲ್ ಯಾವುದು ಅಂತಂದರೆ ಆ್ಯಂಕರ್ ಪಾಯಿಂಟ್. ಈ ಆ್ಯಂಕರ್ ಪಾಯಿಂಟ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಅನಿಮೇಷನ್ನ ಮಾಡ್ಬೋದು ಅಂತದನ್ನು ಹೇಳ್ಕೊಡ್ತೀನಿ. ಈ ಆರೋ ಕ್ಲಿಕ್ ಮಾಡಿದ್ರೆ ಪ್ರಾಪರ್ಟೀಸ್ ಓಪನ್ ಆಗ್ತದೆ. ನೋಡ್ಬೋದು ಈ ಆ್ಯಂಕರ್ ಪಾಯಿಂಟ್ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಂಡಿದ್ದೀನಿ. ನಾನು ಇಲ್ಲಿಂದ ಹೇಗೆ ಸ್ಕೇಲ್ ಅಪ್ ಅನಿಮೇಷನ್, ಪಾಪ್ಔಟ್ ಅನಿಮೇಷನ್ ಆಗುತ್ತೆ ಅಂತ ನೋಡ್ತೀನಿ. ಆದ್ರಿಂದ ನಾನು ಕಂಟ್ರೋಲ್ ಶಿಫ್ಟ್ ಹಿಡ್ಕೊಂಡು 10 ಫ್ರೇಮ್ಸ್ ರೈಟ್ ಆರೋ ಕ್ಲಿಕ್ ಮಾಡಿದ್ರೆ 10 ಫ್ರೇಮ್ಗಳಷ್ಟು ಫಾರ್ವರ್ಡ್ ಆಗುತ್ತೆ. 10 ಫ್ರೇಮ್ ಫಾರ್ವರ್ಡ್ ಆದಮೇಲೆ ಸ್ಕೇಲ್ ಪ್ರಾಪರ್ಟೀಸ್ನ ಓಪನ್ ಮಾಡಿ ಸ್ಟಾಪ್ ವಾಚ್ ಕ್ಲಿಕ್ ಮಾಡ್ತೀನಿ. ಸ್ಕೇಲಿನ ಅನಿಮೇಷನ್ಗೆ 10ನೇ ಫ್ರೇಮಿಂದ ಹಿಂದಕ್ಕೆ ಹೋಗ್ತೀನಿ. ಸ್ಟಾರ್ಟಿಂಗ್ ಫ್ರೇಮ್ಗೆ ಬಂದು ಸ್ಟಾಪ್ ವಾಚ್ 0 ಇಂದ ಸ್ಟಾರ್ಟ್ ಮಾಡ್ತೀನಿ. ಟೆಕ್ಸ್ಟು ಲೆಫ್ಟ್ ಆ್ಯಂಕರ್ ಪಾಯಿಂಟಿಂದ ಪಾಪ್ಔಟ್ ಆಗ್ತಾ ಇದೆ, ಆದರೆ ನಮ್ಮ ರಿಕ್ವೈರ್ಮೆಂಟ್ ಇರೋದು ಸೆಂಟರಿಂದ ಪಾಪ್ಔಟ್ ಆಗಬೇಕು ಅಂತ. ಇದು ಯಾಕೆ ಆ್ಯನಿಮೇಟ್ ಆಗ್ತಾ ಇದೆ, ಬಿಕಾಸ್ ಆ್ಯಂಕರ್ ಪಾಯಿಂಟ್ಗೆ ನಾವು ಲೆಫ್ಟಿಂದ ಆ್ಯನಿಮೇಟ್ ಆಗುವಂತೆ ಪ್ಲೇಸ್ ಮಾಡಿದ್ದೀವಿ. ಇದೇ ಆ್ಯಂಕರ್ ಪಾಯಿಂಟ್ನ ನಾನು ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್ಗೆ ಪ್ಲೇಸ್ ಮಾಡಿದ್ರೆ ಅದು ರೈಟಿಂದ ಪಾಪ್ಔಟ್ ಆಗ್ತಾ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಆ್ಯಂಕರ್ ಪಾಯಿಂಟ್ ಎಲ್ಲಿ ಇರಬೇಕು ಅನ್ನುವಂಥದ್ದು ಮತ್ತು ಸೆಂಟರ್ ಅಲೈನ್ ಆಗಿರುವಂಥದ್ದು ಬಹಳ ಮುಖ್ಯವಾದದ್ದು. ಈ ಎರಡೂ ಕೀ ಫ್ರೇಮ್ಸ್ನ ಡಿಲೀಟ್ ಮಾಡ್ತೀನಿ. ಈ ಟೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಆಲ್ಟ್ ಹೋಮ್ ಶಾರ್ಟ್ಕಟ್ ಯೂಸ್ ಮಾಡಿದ್ರೆ ಆ್ಯಂಕರ್ ಪಾಯಿಂಟ್ ಸೆಂಟರ್ ಅಲೈನ್ ಆಗಿದೆ. ಈಗ ನಾನು ಮತ್ತೆ ಆ್ಯನಿಮೇಷನ್ನ ಟ್ರೈ ಮಾಡ್ತೀನಿ, ಪಾಪ್ಔಟ್ ಆ್ಯನಿಮೇಷನ್. ಅದಕ್ಕೆ ಶಾರ್ಟ್ಕಟ್ ಏನು, 0 ಫ್ರೇಮಿಂದ ಕಂಟ್ರೋಲ್ ಶಿಫ್ಟ್ ಹಿಡ್ಕೊಂಡು ರೈಟ್ ಆರೋ ಬಂದರೆ 10 ಫ್ರೇಮ್ಸ್ ಮುಂದಕ್ಕೆ ಹೋಗ್ತದೆ. ಸ್ಕೇಲ್ನ ಪ್ರೆಸ್ ಮಾಡ್ತೀನಿ, ಮತ್ತೆ ಕಂಟ್ರೋಲ್ ಶಿಫ್ಟ್ ಹಿಡ್ಕೊಂಡು ಲೆಫ್ಟ್ ಆರೋನ ಕ್ಲಿಕ್ ಮಾಡಿದ್ರೆ ಬಿಗಿನಿಂಗ್ ಪಾಯಿಂಟಿಗೆ, ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿ ನಾನು ಇದನ್ನು 0 ಇಂದ ಮಾಡ್ತೀನಿ. ನೋಡ್ಬೋದು ಒಂದು ಬ್ಯೂಟಿಫುಲ್ ಆದಂಥ ಆ್ಯನಿಮೇಷನ್ ಬರ್ತಿದೆ. ಬಟ್ ಇದನ್ನು ಇನ್ನೊಂದಷ್ಟು ವಿಜುವಲಿ ಅಪೀಲಿಂಗ್ ಮಾಡಬೇಕು ಮತ್ತು ಸ್ಮೂತ್ ಮಾಡಬೇಕು. ಇದು ರೊಬೋಟಿಕ್ ಆಗಿ ಟೆಕ್ಸ್ಟ್ ಪಾಪಪ್ ಆಗ್ತಿದೆ. ಇದನ್ನು ಮತ್ತಷ್ಟು ಬ್ಯೂಟಿಫೈ ಮಾಡಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಇದು ಎರಡನ್ನೂ ಸೆಲೆಕ್ಟ್ ಮಾಡಿ F9ನ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇದು ಸ್ಮೂತಾಗಿ ಟೆಕ್ಸ್ಟ್ ಪಾಪಪ್ ಆಗ್ತಿದೆ. ಇದು ಮತ್ತೆ ಅಂಡು ಮಾಡ್ತೀನಿ. ನೋಡ್ಬೋದು ಕೀ ಫ್ರೇಮ್ಸ್ ಬಂತು. ರೈಟ್ ಕ್ಲಿಕ್ ಮಾಡ್ತೀನಿ, ಕೀ ಫ್ರೇಮ್ ಅಸಿಸ್ಟೆಂಟ್ಗೆ ಹೋಗ್ತೀನಿ, ಈಸ್ ಕೊಡ್ತೀನಿ. ನಾನು ಆಗಲೇ ಹೇಳ್ಕೊಟ್ಟಂಗೆ ಶಾರ್ಟ್ಕಟ್ ಏನು, F9. ಆದಷ್ಟು ಮತ್ತೆ ಹೇಳ್ತಿದ್ದೀನಿ, ಶಾರ್ಟ್ಕಟ್ಟಲ್ಲೇ ನೀವು ಆಫ್ಟರ್ ಎಫೆಕ್ಟ್ಸ್ನ ಕಲಿತಾ ಹೋದರೆ ಬಹಳಷ್ಟು ಟೈಮ್ನ ಎಫಿಷಿಯೆಂಟಾಗಿ ಉಳಿಸ್ತಾ ಹೋಗ್ತೀರಿ. F9ನ ಪ್ರೆಸ್ ಮಾಡ್ತೀನಿ, ಪಾಪಪ್ ಆಯಿತು. ಎರಡನ್ನೂ ಸೆಲೆಕ್ಟ್ ಮಾಡಿ ಇಲ್ಲಿ ಗ್ರಾಫ್ ಎಡಿಟರ್ನ ಕ್ಲಿಕ್ ಮಾಡ್ತೀನಿ. ಗ್ರಾಫ್ ಎಡಿಟರ್ ಬಗ್ಗೆ ನಾನು ಬ್ರೀಫಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಫ್ಟ್ ಇನ್ ಪಾಯಿಂಟ್, ಇದು ರೈಟ್ ಔಟ್ ಪಾಯಿಂಟ್. ಇಲ್ಲಿಂದ ನಿಮ್ಮ ಆನಿಮೇಷನ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಸ್ಮೂತಾಗಿ ಹೋಗಿ
ಇಲ್ಲಿ ಬಂದು ನಿಂತ್ಕೋತಾ ಇದೆ. ನಾನು ಇದನ್ನೇನು ಮಾಡ್ತೀನಿ, ರೈಟ್ ಗ್ರಾಫ್ ಎಡಿಟರ್ ಹ್ಯಾಂಡಲ್ನ ನನ್ನ ಲೆಫ್ಟ್ಗೆ ತೊಗೊಂಡೋಗ್ತಾ ಇದ್ದೀನಿ. ಇದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಇದು ಬಿಗಿನಿಂಗ್ ಪಾಯಿಂಟ್ ಮತ್ತು ಇದು ಎಂಡ್ ಪಾಯಿಂಟ್ ಆಗಿರ್ತದೆ. ಈ ಬಿಗಿನಿಂಗ್ ಪಾಯಿಂಟಿಂದ ಆ್ಯನಿಮೇಷನ್ ಬೇಗ ಸ್ಟಾರ್ಟ್ ಆಗಿ ಸ್ಲೋ ಆಗಿ ಎಂಡ್ ಆಗುತ್ತದೆ. ಟೆಕ್ಸ್ಟ್ ಆ್ಯನಿಮೇಷನ್ ರೆಡಿಯಾಗಿದೆ. ಈ ಟೆಕ್ಸ್ಟ್ ಆ್ಯನಿಮೇಷನ್ ಎಲ್ಲಿ ಎಂಡ್ ಆಗಬೇಕು, 3rd or 4th ಸೆಕೆಂಡ್ಗೆ ಫೇಡ್ ಔಟ್ ಆಗಬೇಕು. ಫೇಡ್ ಔಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ನೋಡಿಕೊಂಡು ಒಪಾಸಿಟಿ ಸ್ಟಾಪ್ ವಾಚ್ನ 100ಗೆ ಕೊಟ್ಟು ಕೀ ಫ್ರೇಮ್ ಆ್ಯಡ್ ಮಾಡಿ ಕಂಟ್ರೋಲ್ ಶಿಫ್ಟ್ ರೈಟ್ ಆ್ಯರೋ 10 ಫ್ರೇಮ್ಸ್ ಫಾರ್ವರ್ಡ್ ಆಗುತ್ತೆ. ಇಲ್ಲಿ ಸ್ಟಾಪ್ ವಾಚ್ 0% ಕೊಡಬೇಕು. ಈಗ ನೋಡ್ಬೋದು ಟೆಕ್ಸ್ಟ್ ಫೇಡ್ ಔಟ್ ರೆಡಿಯಾಗಿದೆ. ನಾನೀಗ ಈ ವಿಡಿಯೋನ ಪ್ಲೇ ಮಾಡ್ತೀನಿ. ಇಂಟರ್ನ್ಯಾಷನಲ್ ಯೋಗ ಡೇ ಬಂತು, 2ನೇ ಫ್ರೇಮ್ ಬಂತು. ಬಟ್ ಇದು ಬಹಳ ಮುಂದೆ ಹೋಗ್ತಿದೆ. ಆದ ಕಾರಣಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಈ ಮೊದಲನೇ ಫ್ರೇಮಲ್ಲೇ ಫೇಡ್ ಔಟ್ ಆಗುವಂತಹ ಒಂದು ಎಫೆಕ್ಟ್ನ ಕೊಡ್ತೀನಿ. ಸೊ ಒಂದು ಟೆಕ್ಸ್ಟ್ ಆ್ಯನಿಮೇಷನ್ನ ಲಾಸ್ಟಲ್ಲಿ ನಾವು ಕೊಡುವಂತಹ ಒಂದು ಕೆಲಸವನ್ನು ಮಾಡೋಣ. ಸೊ ಅದಕ್ಕೆ ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡಿ ಎಫೆಕ್ಟ್ ಆ್ಯಂಡ್ ಪ್ರಿಸೆಟ್ಗೆ ಹೋಗಿ ಗಷನ್ ಬ್ಲರ್ GAUSSIAN ಗಷನ್ ಬ್ಲರ್ಗೆ ಹೋಗಿ ಇದನ್ನು ಡಬಲ್ ಕ್ಲಿಕ್ ಆದರೂ ಮಾಡ್ಬೋದು ಅಥವಾ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆದರೂ ಮಾಡ್ಬೋದು. ಇಲ್ಲಿ ನಾನು ಆಗಲೇ ಹೇಳ್ಕೊಟ್ಟಂಗೆ ಎಫೆಕ್ಟ್ ಕಂಟ್ರೋಲ್ಸಲ್ಲಿ ಬರುವಂತಹ ಗಷನ್ ಬ್ಲರ್ ಇಲ್ಲಿ ಬರ್ತದೆ. ಸೊ ಇದು ಆಲ್ರೆಡಿ ಬ್ಲರ್ ಆಗಿದೆ. ಯಾಕೆ, ಬ್ಲರಿನೆಸ್ 25% ಆಗಿದೆ ಇಲ್ಲಿ. ಸೊ ಇದನ್ನು 0 ಮಾಡ್ಕೊಳ್ಳೋಣ. ಇಲ್ಲಿಂದನೇ ಸ್ಟಾಪ್ ವಾಚ್ ಕ್ಲಿಕ್ ಮಾಡ್ಬೋದು ಅಥವಾ ಒಂದು 10-20 ಫ್ರೇಮ್ಸ್ನ ನಾವು ಮಾಡ್ಬೋದು ಅನಿಸುತ್ತೆ. ಶಿಫ್ಟ್ ಕಂಟ್ರೋಲ್ ಇಟ್ಕೊಂಡು ರೈಟ್ ಆ್ಯರೋ ಪ್ರೆಸ್ ಮಾಡಿದ್ರೆ 10 ಫ್ರೇಮ್ಸ್ ಆಗಿದೆ. ಓಕೆ, 20 ಫ್ರೇಮ್ಸ್ ಆಗಿದೆ. 20 ಫ್ರೇಮ್ಸ್ ಬೇಡ, ನಾವು ಇನ್ನೊಂದಷ್ಟು ಕಡಿಮೆನೇ ಮಾಡೋಣ. ಇದು ನಮ್ಮ ಎಂಡ್ ಫ್ರೇಮ್ ಆಗಿರುತ್ತೆ. ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆ್ಯರೋ ಪ್ರೆಸ್ ಮಾಡಿದ್ರೆ ಇದು ಬ್ಲರಿನೆಸ್ ನಮ್ಮಿಂದ 0 ಆಗುತ್ತೆ. ನೀವು ಇಲ್ಲಿಂದ ಕೂಡ ಬೇಕಾದ್ರೆ ಸ್ಟಾಪ್ ವಾಚ್ನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಕಂಟ್ರೋಲ್ ಮಾಡ್ಬೋದು ಅಥವಾ ಇಲ್ಲಿಂದನೂ ಕೂಡ ಹೋಗ್ಬೋದು. ಬಟ್ ನಾನು ಇಲ್ಲಿಂದನೇ ಮಾಡ್ತೀನಿ. ಬ್ಲರಿನೆಸ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡ್ತೀನಿ. ಕಂಟ್ರೋಲ್ ಶಿಫ್ಟ್ 10 ಫ್ರೇಮ್ಸ್ ಮುಂದೆ ಹೋಗ್ತದೆ. ಇದು 25 ಅಥವಾ 50 ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಮತ್ತು ಇದನ್ನು ಪ್ರೆಸ್ ಮಾಡಿದ್ರೆ ಇದು ಕೀ ಫ್ರೇಮ್ ಪ್ರಾಪರ್ಟೀಸ್ ಏನಿದೆ ಅದು ಓಪನ್ ಆಗ್ತದೆ. ಇದು ಎರಡನ್ನೂ ಸೆಲೆಕ್ಟ್ ಮಾಡಿ ನಾನು ಇದನ್ನು ಈಸ್ ಮಾಡ್ತೀನಿ. ನೋಡ್ಬೋದು ಇಲ್ಲಿಂದ ಕೊನೆ ಫ್ರೇಮ್ ಬಂತು, ಬ್ಯೂಟಿಫುಲ್ ಆಗಿ ಎಂಡ್ ಆಯಿತು. ಬಟ್ ಇದು ಸಡನ್ನಾಗಿ ಅಬ್ರಪ್ಟಾಗಿ ಎಂಡ್ ಆಗ್ತಿದೆ. ಆದ್ದರಿಂದ ನಾನೇನು ಮಾಡ್ತೀನಿ, ಗಷನ್ ಬ್ಲರ್ನ ಆದಷ್ಟು ಜಾಸ್ತಿ ಮಾಡ್ತೀನಿ. ಯಾಕಂದ್ರೆ ನಾವಿಲ್ಲೊಂದು ಥ್ಯಾಂಕ್ ಯು ಅನ್ನುವಂಥ ಒಂದು ಕಾರ್ಡ್ನ ಹಾಕೋಣ. ಮತ್ತೆ ನಾನು ಟೆಕ್ಸ್ಟ್ಗೆ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಕಲರ್ ಚೇಂಜ್ ಮಾಡ್ಬೋದು ಅನಿಸುತ್ತೆ. ಓಕೆ, ಸೆಲೆಕ್ಟ್ ಮಾಡ್ತೀನಿ. ಅಗೇನ್ ಕಂಟ್ರೋಲ್ ಆಲ್ಟ್ ಹೋಮ್ ಆ್ಯಂಕರ್ ಪಾಯಿಂಟ್ ಮಧ್ಯ ಬಂತು. ಇದನ್ನು ಸೆಂಟರ್ ಅಲೈನ್ ಮಾಡ್ಬೋದು. ಇದನ್ನು ಅಲೈನ್ ಲೇಯರ್ಸ್ ಟು ಅಲೈನ್ ಹಾರಿಜಾಂಟಲಿ, ಅಲೈನ್ ವರ್ಟಿಕಲಿ ಹೋಗ್ತೀನಿ. ಬಟ್ ಇದು ಅವ್ರ ಫೇಸ್ ಕವರ್ ಆಗಿರೋದ್ರಿಂದ ಶಿಫ್ಟ್ ಹಿಡ್ಕೊಂಡು ಇದನ್ನು ಕೆಳಗಡೆ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿ ಬರ್ತದೆ. ಕಲರ್ನ ಬೇರೆ ಏನಾದರೂ ಚೇಂಜ್ ಮಾಡ್ಬೋದು ಅಂತ ಅನಿಸುತ್ತೆ. ಕಂಟ್ರೋಲ್ ಶಿಫ್ಟ್ ಡಿನ ಪ್ರೆಸ್ ಮಾಡಿದ್ರೆ ಇದು ಸ್ಪ್ಲಿಟ್ ಆಯಿತು. ಮತ್ತು ಒಪ್ಯಾಸಿಟಿಗೆ ಶಾರ್ಟ್ಕಟ್ ಏನು, ಟಿನ ಪ್ರೆಸ್ ಮಾಡ್ತೀನಿ. ಇಲ್ಲಿ 100 ಇದೆ. ಸೊ ಒಪ್ಯಾಸಿಟಿ ಇಲ್ಲಿ 0 ಸ್ಟಾರ್ಟ್ ಆಗಬೇಕು. ನಾನು ಆಗಲೇ ಹೇಳ್ಕೊಟ್ಟಿದ್ದೇನು, ಯಾವತ್ತು ಎಂಡ್ ಫ್ರೇಮಿಂದ ನೀವು ಆ್ಯನಿಮೇಷನ್ನ ಸ್ಟಾರ್ಟ್ ಮಾಡಬೇಕು. ಸೊ ಎಂಡ್ ಫ್ರೇಮ್ ಯಾವುದು, 20 ಫ್ರೇಮ್ಸ್ ಮುಂದೆ ಹೋಗ್ತದೆ. 20 ಫ್ರೇಮ್ಸ್ ಮುಂದೆ ಹೋಗೋದಕ್ಕೆ ಏನು ಮಾಡಬೇಕು, ಕಂಟ್ರೋಲ್ ಶಿಫ್ಟ್ ರೈಟ್ ಆ್ಯರೋ ಕಡೆ ಮುಂದೆ ಹೋಗ್ತದೆ. ಬಟ್ ಟೆಕ್ಸ್ಟ್ ನಮ್ಗೆ ಆಲ್ರೆಡಿ ಬೇಕಾಗಿರೋದ್ರಿಂದ ಮತ್ತೆ ನಾನು ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆ್ಯರೋ ತೊಗೊಂಡ್ರೆ 10 ಫ್ರೇಮ್ಸ್ ಹಿಂದೆ ಹೋಗ್ತದೆ. ಇದು ಎಂಡ್ ಪಾಯಿಂಟಲ್ಲಿ ಒಪ್ಯಾಸಿಟಿನ ಫಿಲ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಆ್ಯರೋ ಮತ್ತೆ ಹೋದರೆ ಇದನ್ನು 0 ಮಾಡಬೇಕು. ಫೇಡ್ ಔಟ್ ಎಫೆಕ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಕೀ ಫ್ರೇಮ್ ಆ್ಯನಿಮೇಷನ್ ಈಗ ರೆಡಿಯಾಗಿದೆ. ಸೊ ಇದು ಆದಷ್ಟು ಸ್ಮೂತಾಗಿ ಬರಬೇಕಾಗಿರೋದ್ರಿಂದ ಏನು ಮಾಡಬೇಕು, ಎರಡನ್ನು ಸೆಲೆಕ್ಟ್ ಮಾಡಿ F9 ಈಸ್ ಪ್ರೆಸ್ ಮಾಡಬೇಕು. ಇದು ಅಬ್ರಪ್ಟಾಗಿ ಎಂಡ್ ಆಗ್ತಿದೆ. ಆದ ಕಾರಣಕ್ಕೆ ನಾನು ಇನ್ನೊಂದಷ್ಟು ಡ್ಯೂರೇಷನ್ನ ಜಾಸ್ತಿ ಮಾಡ್ತೀನಿ. ಇಲ್ಲಿವರೆಗೂ ತೊಗೊಂಡು ಬರ್ತೀನಿ ಮತ್ತು ಇದನ್ನು ಕೂಡ ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ. ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಸ್, ಮತ್ತೊಂದಷ್ಟು ಸೆಕೆಂಡ್ಸ್ ಆಲ್ರೆಡಿ ನಮಗೆ ಉಳಿದಿದೆ. ಬಟ್ ಇದನ್ನು ಏನು ಮಾಡ್ಬೋದು ನಾವು, ಇಲ್ಲಿ ಕ್ಲಿಕ್ ಮಾಡಿ ವರ್ಕ್ ಏರಿಯಾ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಟ್ರಿಮ್ ಕಾಂಪೋಸಿಷನ್ ಟು ವರ್ಕ್ ಏರಿಯಾ. ಬರೀ ನಮ್ಮ ಕಾಂಪೋಸಿಷನ್ ಸೈಜ್ ಅಥವಾ ಡ್ಯೂರೇಷನ್ ಏನಿದೆ ಅಷ್ಟಕ್ಕೆ ಮಾತ್ರ ಇದು ಟ್ರಿಮ್ ಕಾಂಪೋಸಿಷನ್ ಆಗ್ತದೆ. ಅದನ್ನು ಪ್ರೆಸ್ ಮಾಡಿದ್ರೆ ಸೊ ಕರೆಕ್ಟಾಗಿ 14 ಸೆಕೆಂಡ್ಗಳ ಕಾಲ ಇದು ನಮಗೆ ಎಂಡಪ್ ಆಗ್ತದೆ. ಸೊ ನಾನು ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ತೀನಿ. ಹೇಗೆ ಎಕ್ಸ್ಪೋರ್ಟ್ ಮಾಡೋದು, ಇದಕ್ಕೆ 2 ಶಾರ್ಟ್ಕಟ್ ಇದೆ. ಒಂದು ಫೈಲ್ಗೆ ಹೋಗಿ ಇಲ್ಲಿ ನೀವು ಎಕ್ಸ್ಪೋರ್ಟ್ ಆ್ಯಡ್ ಟು ರೆಂಡರ್ ಕ್ಯೂ ಅಂತನಾದ್ರೂ ತೊಗೋಬೋದು, ಅಥವಾ ಕಂಟ್ರೋಲ್ M ಪ್ರೆಸ್ ಮಾಡಿದ್ರೆ ಇದು ರೆಂಡರ್ ಕ್ಯೂಗೆ ಹೋಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ಡೆಸ್ಕ್ಟಾಪ್ಗೆ ಹೋಗ್ತೀನಿ. ಫುಟೇಜಸ್ ಟು ಎಡಿಟ್. ಇಲ್ಲಿ ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಆ್ಯಸ್ ಯೂಶುವಲ್ ನೀವು ಬೇಗ ಫೋಲ್ಡರ್ಸ್ ಹುಡುಕಬೇಕು ಅಂತಂದರೆ ನೀವು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು ಮತ್ತು ರೆಂಡರ್ ಅಥವಾ ಎಕ್ಸ್ಪೋರ್ಟ್ ಅನ್ನುವಂಥ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡಿ
ಕ್ಲಿಕ್ ಮಾಡಿ ಸೇವ್ ಮಾಡಬೇಕು. ಇನ್ನು ಮಿಕ್ಕದ ಯಾವ ಸೆಟ್ಟಿಂಗ್ಸ್ ಕೂಡ ಹಾಗೆ ಇರಲಿ, ಇದೇನು ತೊಂದರೆ ಇಲ್ಲ. ಇದನ್ನು ರೆಂಡರ್ ಅಂತ ಪ್ರೆಸ್ ಮಾಡಿದ್ರೆ ಈ ವಿಡಿಯೋ ರೆಂಡರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.